ಸಬ್ಜೆಕ್ಟ್ ಟೈಟಲ್ ಅದೇ ಇರ್ತದೆ, ಫೈನಾನ್ಷಿಯಲ್ ಅಕೌಂಟಿಂಗ್ 2. ಅದು ಸಲ ಫೈನಾನ್ಷಿಯಲ್ ಅಕೌಂಟಿಂಗ್ 1 ಇತ್ತು. ಫಸ್ಟ್ ಚಾಪ್ಟರ್ ನಿನ್ನೆ ಸಿಲೆಬಸ್ ಕಳಿಸಿದ್ದೆ ನಾನು. ಅದರಲ್ಲಿ ಅಕೌಂಟಿಂಗ್ ಫ್ರಮ್ ಇನ್ಕಂಪ್ಲೀಟ್ ರೆಕಾರ್ಡ್ಸ್ ಅಂತೇಳಿದೆ, ಅಥವಾ ಅದಕ್ಕೆ ಸಿಂಗಲ್ ಎಂಟ್ರಿ ಸಿಸ್ಟಮ್ ಅಂತೇಳಿ ಕೂಡ ಹೇಳ್ತಾರೆ. ಈಸ್ ಅಕೌಂಟಿಂಗ್ ಫ್ರಮ್ ಇನ್ಕಂಪ್ಲೀಟ್ ರೆಕಾರ್ಡ್ಸ್ ಆರ್ ಸಿಂಗಲ್ ಎಂಟ್ರಿ ಸಿಸ್ಟಮ್ ಆಫ್ ಅಕೌಂಟಿಂಗ್. So what is single entry system of accounting? Meaning ಹೇಳಿದ್ದಾರೆ. As all of us know, usually we are following the double entry system of accounting, wherein we say every transaction has two aspects. One is the debit aspect, another one is the credit aspect. Or every debit must have a credit. This is the fundamental principle of double entry system of accounting, wherein we are recording both the aspects of a transaction that is taking place in the case of a business concern. ಪ್ರತಿಯೊಂದು ಟ್ರಾನ್ಸಾಕ್ಷನ್ಗೆ ಕೂಡ ಎರಡು ಆಸ್ಪೆಕ್ಟ್ ಇರ್ತದೆ. ಒಂದು ಡೆಬಿಟ್ ಆಸ್ಪೆಕ್ಟ್ ಅಂತ ಹೇಳ್ತೇವೆ, ಇನ್ನೊಂದು ಕ್ರೆಡಿಟ್ ಆಸ್ಪೆಕ್ಟ್ ಅಂತ ಹೇಳ್ತೇವೆ ನಾವು. ಸೊ ಈ ಎರಡು ಆಸ್ಪೆಕ್ಟ್ ಅನ್ನು ರೆಕಾರ್ಡ್ ಮಾಡುವಂಥದ್ದಕ್ಕೆ ಡಬಲ್ ಎಂಟ್ರಿ ಸಿಸ್ಟಮ್ ಆಫ್ ಅಕೌಂಟಿಂಗ್ ಅಂತ ಹೇಳ್ತಾರೆ. ಸೊ ಡಬಲ್ ಎಂಟ್ರಿ ಸಿಸ್ಟಮಿನ ಬೇಸಿಕ್ ಪ್ರಿನ್ಸಿಪಲ್ ಏನು ಅಂತ ಹೇಳಿದ್ರೆ, ಎವ್ರಿ ಡೆಬಿಟ್ ಮಸ್ಟ್ ಹ್ಯಾವ್ ಎ ಈಕ್ವಲ್ ಕ್ರೆಡಿಟ್. ಆದರೆ ಸಿಂಗಲ್ ಎಂಟ್ರಿಲಿ ಏನು ಮಾಡ್ತಾರೆ ನಾವು ಅಂತ ಹೇಳಿದರೆ, ಇಲ್ಲಿ ಯಾವುದೇ ರೀತಿಯ ಡಬಲ್ ಎಂಟ್ರಿ ಸಿಸ್ಟಮ್ ಆಫ್ ಅಕೌಂಟಿಂಗಿನ ಪ್ರಿನ್ಸಿಪಲ್ಸನ್ನು ಹಾರ್ಡ್ ಆ್ಯಂಡ್ ಫಾಸ್ಟ್ ಆಗಿ ಆಸ್ ಇಟ್ ಈಸ್ ಫಾಲೋ ಮಾಡೋದಿಲ್ಲ. ಸೊ ಸಿಂಗಲ್ ಎಂಟ್ರಿ ಸಿಸ್ಟಮ್ ಡಸ್ ನಾಟ್ ಫಾಲೋ ಎನಿ ಯೂನಿಫಾರ್ಮ್ ಸಿಸ್ಟಮ್ ಆರ್ ಸೈಂಟಿಫಿಕ್ ಪ್ರಿನ್ಸಿಪಲ್, ಆ್ಯಂಡ್ ರೆಕಾರ್ಡ್ಸ್ ಮೇಂಟೈನ್ಡ್ ಆರ್ ಮೋಸ್ಟ್ಲಿ ಇನ್ಕಂಪ್ಲೀಟ್. ಇನ್ಕಂಪ್ಲೀಟ್ ರೆಕಾರ್ಡ್ಸ್ ಮೇಂಟೈನ್ ಮಾಡ್ತೀವಿ ನಾವು. ಅಂದರೆ ಪ್ರತಿಯೊಂದು ಟ್ರಾನ್ಸಾಕ್ಷನ್ನಿನ ಡೆಬಿಟ್ ಮತ್ತು ಕ್ರೆಡಿಟ್ ಆಸ್ಪೆಕ್ಟನ್ನು ರೆಕಾರ್ಡ್ ಮಾಡೋದಿಲ್ಲ. ಸೊ ಅಂಥ ಸಿಸ್ಟಮಿಗೆ ನಾವು ಏನು ಹೇಳ್ತೇವೆ ಅಂತ ಹೇಳಿದರೆ, ಸಿಂಗಲ್ ಎಂಟ್ರಿ ಸಿಸ್ಟಮ್ ಆಫ್ ಅಕೌಂಟಿಂಗ್ ಅಂತ ಹೇಳ್ತೇವೆ. ಏನು ಮಾಡ್ತೇವೆ ನಾವು ಅಂತ ಹೇಳಿದರೆ, ಇನ್ ಸಮ್ ಟ್ರಾನ್ಸಾಕ್ಷನ್ಸ್ ಬೋತ್ ಆಸ್ಪೆಕ್ಟ್ಸ್ ಆರ್ ರೆಕಾರ್ಡೆಡ್. ಫಾರ್ ಎಕ್ಸಾಂಪಲ್, ಕ್ಯಾಶ್ ರಿಸೀವ್ಡ್ ಫ್ರಮ್ ಡೆಟರ್ಸ್. ಇಲ್ಲಿ ಕೆಲವು ಟ್ರಾನ್ಸಾಕ್ಷನಿಗೆ ನಾವು ಎರಡು ಆಸ್ಪೆಕ್ಟನ್ನು ರೆಕಾರ್ಡ್ ಮಾಡ್ತೇವೆ, ಡೆಬಿಟ್ ಆಸ್ಪೆಕ್ಟ್, ಕ್ರೆಡಿಟ್ ಆಸ್ಪೆಕ್ಟ್. ಉದಾಹರಣೆಗೆ ಡೆಟರ್ಸ್ ಇಂದ ಕ್ಯಾಶ್ ರಿಸೀವ್ ಮಾಡಿದ್ದು, ಕ್ಯಾಶ್ ರಿಸೀವ್ಡ್ ಫ್ರಮ್ ಡೆಟರ್ಸ್, ಇದು ಎರಡೂ ಲೆಕ್ಕ ಬೇಕು ನಮಗೆ. ಎಷ್ಟು ಕ್ಯಾಶ್ ಬಂತು ಮತ್ತು ಯಾರು ನಮಗೆ ದುಡ್ಡು ಕೊಟ್ಟರು ಅಂತ ಹೇಳೋದು. ಸೊ ಅಂಥ ಟ್ರಾನ್ಸಾಕ್ಷನಲ್ಲಿ ಇದ್ದರೆ ಅದಕ್ಕೆ ಎರಡು ಆಸ್ಪೆಕ್ಟನ್ನು ನಾವು ರೆಕಾರ್ಡ್ ಮಾಡ್ತೇವೆ ಅಂಥ ಟ್ರಾನ್ಸಾಕ್ಷನ್ನಲ್ಲಿ, ಡೆಬಿಟ್ ಆಸ್ಪೆಕ್ಟ್, ಕ್ರೆಡಿಟ್ ಆಸ್ಪೆಕ್ಟ್. ಇನ್ನು ಕೆಲವು ಟ್ರಾನ್ಸಾಕ್ಷನಲ್ಲಿ ಏನು ಮಾಡ್ತೇವೆ ನಾವು ಅಂತ ಹೇಳಿದರೆ, ಓನ್ಲಿ ಒನ್ ಆಸ್ಪೆಕ್ಟ್ ಈಸ್ ರೆಕಾರ್ಡೆಡ್. ಅಂದರೆ ಉದಾಹರಣೆಗೆ ಅಲ್ಲಿ ಕೊಟ್ಟಿದ್ದಾರೆ, ಸಪೋಸ್ ನಾವು ಒಂದು ಅಸೆಟ್ ಪರ್ಚೇಸ್ ಮಾಡ್ತೇವೆ ಅಂತ ಹೇಳಿದರೆ, ಆಗ ಸಿಂಗಲ್ ಎಂಟ್ರಿ ಸಿಸ್ಟಮಲ್ಲಿ ಏನು ಮಾಡ್ತೇವೆ ನಾವು, ಅಸೆಟ್ ಅಕೌಂಟ್ ಅಂತೇಳಿ ಸಪ್ರೇಟ್ ಆಗಿ ಮೇಂಟೈನ್ ಮಾಡೋದಿಲ್ಲ, ಖಾಲಿ ಕ್ಯಾಶ್ ಬುಕ್ಕಲ್ಲಿ ಮಾತ್ರ ಎಂಟ್ರಿ ಮಾಡ್ತೇವೆ. ಏನು ಎಂಟ್ರಿ ಮಾಡ್ತೇವೆ ಕ್ಯಾಶ್ ಬುಕ್ಕಲ್ಲಿ ಅಂತ ಹೇಳಿದರೆ, ಕ್ಯಾಶ್ ಬುಕ್ಕಲ್ಲಿ ನಾವು ಎಂಟ್ರಿ ಮಾಡುವಂಥದ್ದು ಕ್ಯಾಶ್ ಗೋಸ್ ಔಟ್, ಇಷ್ಟು ಕ್ಯಾಶ್ ಹೋಗಿದೆ. ಕ್ರೆಡಿಟ್ ಸೈಡಲ್ಲಿ ಬೈ ಅಸೆಟ್ ಅಕೌಂಟ್ ಅಂತೇಳಿ ಬರೀತೇವೆ ಕ್ಯಾಶ್ ಬುಕ್ಕಲ್ಲಿ ಅಷ್ಟೇ. ಸಪ್ರೇಟ್ ಆಗಿ ಅಸೆಟ್ ಅಕೌಂಟ್ ಮೇಂಟೈನ್ ಮಾಡಬೇಕು. ಸೊ ಇದು ಒಂದು ಟೈಪಿನ ಟ್ರಾನ್ಸಾಕ್ಷನ್, ಪಾರ್ಷಿಯಲ್ ಎಂಟ್ರಿ ಮಾತ್ರ ಮಾಡುವಂಥದ್ದು. ಹಾರ್ಡ್ ಆ್ಯಂಡ್ ಫಾಸ್ಟ್ ಆಗಿ ಬೋತ್ ಡೆಬಿಟ್ ಆಸ್ಪೆಕ್ಟ್, ಕ್ರೆಡಿಟ್ ಆಸ್ಪೆಕ್ಟ್ ಎರಡನ್ನೂ ಕೂಡ ಎಂಟ್ರಿ ಮಾಡೋದಿಲ್ಲ ನಾವು. ಒಂದು ಕ್ಯಾಶ್ ಬುಕ್ಕಲ್ಲಿ ಕ್ಯಾಶ್ ಎಂಟ್ರಿ ಮಾತ್ರ ಮಾಡ್ತೇವೆ, ಕ್ಯಾಶ್ ಹೋಗಿದ್ದಕ್ಕೆ ಲೆಕ್ಕ ಬೇಕಲ್ವಾ, ಇಷ್ಟು ಕ್ಯಾಶ್ ಉಳಿತು ನಮ್ಮಲ್ಲಿ ಅಂತೇಳಿ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಆ ಎಂಟ್ರಿ ಮಾತ್ರ ಮಾಡ್ತೇವೆ. ಇನ್ನು ಕೆಲವು ಟ್ರಾನ್ಸಾಕ್ಷನ್ ಎಂಟ್ರಿಯೇ ಮಾಡೋದಿಲ್ಲ ನಾವು. ಯಾವುದೆಲ್ಲ ಅಂತ ಹೇಳಿದರೆ, ಇಲ್ಲಿ ಒಂದು 2-3 ಉದಾಹರಣೆ ಕೊಟ್ಟಿದ್ದಾರೆ ನಿಮಗೆ. ಒಂದು ಗೂಡ್ಸ್ ಡೆಸ್ಟ್ರಾಯ್ಡ್ ಬೈ ಫೈರ್ ಇರ್ತದೆ, ಅಥವಾ ಡೆಪ್ರಿಸಿಯೇಷನ್ ಇರ್ತದೆ, ಎಕ್ರೂಡ್ ಇನ್ಕಮ್ ಇರ್ತದೆ. ಸೊ ಇಂಥ ಟ್ರಾನ್ಸಾಕ್ಷನ್ ಎಲ್ಲ ಎಂಟ್ರಿ ಮಾಡೋದಿಲ್ಲ ನಾವು. ಗೂಡ್ಸ್ ಡೆಸ್ಟ್ರಾಯ್ಡ್ ಬೈ ಫೈರ್ ಕೆಲವೊಂದು ಲಾಸ್ ನಮಗೆ, ಅದನ್ನು ಬುಕ್ಸ್ ಆಫ್ ಅಕೌಂಟ್ಸಲ್ಲಿ ಎಂಟ್ರಿ ಮಾಡಬೇಕು ನಾವು. ಡೆಪ್ರಿಸಿಯೇಷನ್ ಇದು ಕೂಡ ನಾಮಿನಲ್ ಅಕೌಂಟ್ ಅಂತೇಳಿ ನಾವು ಡಬಲ್ ಎಂಟ್ರಿಲಿ ಎಂಟ್ರಿ ಮಾಡ್ತೇವೆ. ಬಟ್ ಸಿಂಗಲ್ ಎಂಟ್ರಿಯಲ್ಲಿ ಇದಕ್ಕೆ ನಾವು ಎಂಟ್ರಿಯೇ ಮಾಡೋದಿಲ್ಲ. ಎಕ್ರೂಡ್ ಇನ್ಕಮ್, ನಮಗೆ ಇನ್ಕಮ್ ಬರಲಿಕ್ಕೆ ಬಾಕಿ ಇರುವಂಥದ್ದು ಅಥವಾ ನಾವು ಕೊಡಲಿಕ್ಕೆ ಬಾಕಿ ಇರುವಂಥದ್ದು, ಇಂಥ ಟ್ರಾನ್ಸಾಕ್ಷನ್ ಎಲ್ಲ ಕಂಪ್ಲೀಟ್ ಆಗಿ ಬಿಟ್ಟುಬಿಡ್ತೀವಿ. ಸೊ ಅದರಿಂದ ಇದಕ್ಕೆ ನಾವು ಸಿಂಗಲ್ ಎಂಟ್ರಿ ಸಿಸ್ಟಮ್ ಅಂತೇಳಿ ನಾವು ಕನ್ಸಿಡರ್ ಮಾಡುವಂಥದ್ದು. ಅಂದರೆ ನಮಗೆ ಕೆಲವು ಟ್ರಾನ್ಸಾಕ್ಷನ್ ಎರಡು ಆಸ್ಪೆಕ್ಟ್, ಉದಾಹರಣೆಗೆ ಫಸ್ಟ್ ಟ್ರಾನ್ಸಾಕ್ಷನ್ ಹೇಳಿದ್ದು ನಾವು ಪರ್ಸನಲ್ ಅಕೌಂಟಿಗೆ ರಿಲೇಟ್ ಆದಾಗೆ, ಪರ್ಟಿಕ್ಯುಲರ್ಲಿ ಡೆಟರ್ಸಿಗೆ ಮತ್ತು ಕ್ರೆಡಿಟರ್ಸಿಗೆ ರಿಲೇಟ್ ಆದಾಗೆ ಎರಡು ಆಸ್ಪೆಕ್ಟನ್ನು ನಾವು ಎಂಟ್ರಿ ಮಾಡ್ತೇವೆ. ಯಾಕೆಂದರೆ ಯಾರು ದುಡ್ಡು ಕೊಟ್ಟರು ಮತ್ತು ಇಷ್ಟು ದುಡ್ಡು ಕೊಟ್ಟರು ಅಂತ ಹೇಳುವಂಥದ್ದು ಲೆಕ್ಕ ಮಾಡೋದಕ್ಕೆ, ಮತ್ತು ಇನ್ನು ಯಾರಿಗೆ ದುಡ್ಡು ಕೊಟ್ಟಿದ್ದೇವೆ, ಎಷ್ಟು ದುಡ್ಡು ಕೊಟ್ಟಿದ್ದೇವೆ ಅಂತ ಹೇಳುವಂಥದ್ದು ಎಂಟ್ರಿ ಮಾಡೋದಕ್ಕೆ ಮಾತ್ರ ಡಬಲ್ ಎಂಟ್ರಿ ಸಿಸ್ಟಮಲ್ಲಿ ಮಾಡಿದ ಹಾಗೆ ಎಂಟ್ರಿ ಮಾಡ್ತೇವೆ. ಆವಾಗ ಡೆಟರ್ಸ್ ಅಕೌಂಟ್ ಮತ್ತು ಕ್ರೆಡಿಟರ್ಸ್ ಅಕೌಂಟ್ ಮಾಡುವಾಗ ಕೆಲವು ಟ್ರಾನ್ಸಾಕ್ಷನ್ ಒಂದು ಆಸ್ಪೆಕ್ಟ್ ಮಾತ್ರ, ಅಂದರೆ ಡೆಬಿಟ್ ಆಸ್ಪೆಕ್ಟ್ ಅಥವಾ ಕ್ರೆಡಿಟ್ ಆಸ್ಪೆಕ್ಟ್, ಅದನ್ನು ಮಾತ್ರ ರೆಕಾರ್ಡ್ ಮಾಡ್ತೀವಿ. ಇನ್ನು ಕೆಲವು ಟ್ರಾನ್ಸಾಕ್ಷನ್ ರೆಕಾರ್ಡ್ ಮಾಡೋದಿಲ್ಲ, ಕಂಪ್ಲೀಟ್ ಆಗಿ ಬಿಟ್ಬಿಡ್ತೀವಿ.
ಇದಕ್ಕೆ ಇನ್ಕಂಪ್ಲೀಟ್ ಸಿಸ್ಟಮ್ ಅಂತೇಳಿ ನಾವು ಹೇಳುವಂಥದ್ದು. ಸೊ ಅದರಿಂದ ಇದನ್ನೆಲ್ಲ ನಾವು ಸಮರೈಸ್ ಮಾಡುವಾಗ ಸಿಂಗಲ್ ಎಂಟ್ರಿ ಸಿಸ್ಟಮ್ ಅಂದರೆ ಏನು ಅಂತ ಹೇಳೋದು. ಸೊ ಅಕೌಂಟಿಂಗ್ ರೆಕಾರ್ಡ್ಸ್ ವಿಚ್ ಆರ್ ನಾಟ್ ಮೇಂಟೈನ್ಡ್ ಅಕಾರ್ಡಿಂಗ್ ಟು ದ ಡಬಲ್ ಎಂಟ್ರಿ ಪ್ರಿನ್ಸಿಪಲ್ ಆರ್ ನೋನ್ ಆಸ್ ಅಕೌಂಟಿಂಗ್ ಫ್ರಮ್ ಇನ್ಕಂಪ್ಲೀಟ್ ರೆಕಾರ್ಡ್ಸ್ ಆರ್ ಸಿಂಗಲ್ ಎಂಟ್ರಿ ಸಿಸ್ಟಮ್. ಇದೇ ನಮ್ಮ ಚಾಪ್ಟರಿನ ಹೆಡ್ಡಿಂಗ್. ಏನದು? ಅಕೌಂಟಿಂಗ್ ಫಾರ್ ಇನ್ಕಂಪ್ಲೀಟ್ ರೆಕಾರ್ಡ್ಸ್ ಆರ್ ಸಿಂಗಲ್ ಎಂಟ್ರಿ ಸಿಸ್ಟಮ್. ಅಕೌಂಟಿಂಗ್ ರೆಕಾರ್ಡ್ಸ್ ವಿಚ್ ಆರ್ ನಾಟ್ ಮೇಂಟೈನ್ಡ್ ಅಕಾರ್ಡಿಂಗ್ ಟು ದ ಡಬಲ್ ಎಂಟ್ರಿ ಪ್ರಿನ್ಸಿಪಲ್. ಡಬಲ್ ಎಂಟ್ರಿ ಪ್ರಿನ್ಸಿಪಲ್ನ ಪ್ರಕಾರ ಯಾವ ಬುಕ್ಸ್ ಆಫ್ ರೆಕಾರ್ಡ್ಸ್ ಅನ್ನು ನಾವು ಮೇಂಟೈನ್ ಮಾಡುವುದಿಲ್ಲ, ಅದಕ್ಕೆ ಅಕೌಂಟಿಂಗ್ ಫ್ರಮ್ ಇನ್ಕಂಪ್ಲೀಟ್ ರೆಕಾರ್ಡ್ಸ್ ಅಂತ ಹೇಳ್ತೀವಿ, ಅಥವಾ ಸಿಂಗಲ್ ಎಂಟ್ರಿ ಸಿಸ್ಟಮ್ ಅಂತ ಹೇಳ್ತೀವಿ. ಯಾಕೆ ಸಿಂಗಲ್ ಎಂಟ್ರಿ ಸಿಸ್ಟಮ್ ಅಂತ ಹೇಳ್ತೀವಿ ಅಂತ ಹೇಳಿದ್ರೆ, ಓನ್ಲಿ ಸಿಂಗಲ್ ಆಸ್ಪೆಕ್ಟ್ ಈಸ್ ರೆಕಾರ್ಡೆಡ್ ಫಾರ್ ಮೋಸ್ಟ್ ಆಫ್ ದ ಟ್ರಾನ್ಸಾಕ್ಷನ್. ಹೆಚ್ಚಿನ ಎಲ್ಲ ಟ್ರಾನ್ಸಾಕ್ಷನ್ಗೆ ಓನ್ಲಿ ಒನ್ ಆಸ್ಪೆಕ್ಟ್ ಈಸ್ ರೆಕಾರ್ಡೆಡ್. ಅಂದರೆ ಮೆಜಾರಿಟಿ ಕೇಸಲ್ಲಿ ನಾವೇನು ಮಾಡ್ತೀವಿ ಅಂದರೆ ಕ್ಯಾಶ್ ಆಸ್ಪೆಕ್ಟ್ ಅನ್ನು ಮಾತ್ರ ರೆಕಾರ್ಡ್ ಮಾಡ್ತೀವಿ, ಬಾಕಿ ಎಲ್ಲ ಬಿಟ್ಟು ಬಿಡ್ತೀವಿ ಕಂಪ್ಲೀಟ್ ಆಗಿ. ಸೊ ಅದಕ್ಕೆ ಸಿಂಗಲ್ ಎಂಟ್ರಿ ಸಿಸ್ಟಮ್ ಅಂತೇಳಿ ನಾವು ಕರೆಯುವಂಥದ್ದು. ಹೆಚ್ಚಿನ ಕೇಸಲ್ಲಿ ಒಂದು 80% ಕೇಸಲ್ಲಿ ಓನ್ಲಿ ಒನ್ ಆಸ್ಪೆಕ್ಟ್ ಮಾತ್ರ ರೆಕಾರ್ಡ್ ಮಾಡುವಂಥದ್ದು. ಇಟ್ ಈಸ್ ವೈ ದಿಸ್ ಸಿಸ್ಟಮ್ ಈಸ್ ಕಾಲ್ಡ್ ಆಸ್ ಸಿಂಗಲ್ ಎಂಟ್ರಿ ಸಿಸ್ಟಮ್. ಈ ಸಿಂಗಲ್ ಎಂಟ್ರಿ ಸಿಸ್ಟಮ್ ಅಲ್ಲಿ ಎಷ್ಟು ಟೈಪ್ ಇದೆ? ಇಲ್ಲಿ 3 ಟೈಪಲ್ಲಿ ಸಿಂಗಲ್ ಎಂಟ್ರಿ ಸಿಸ್ಟಮ್ ಅಲ್ಲಿ 3 ಟೈಪ್ ಇದೆ. ಯಾವುದೆಲ್ಲ 3 ಟೈಪ್ ಕೇಳಿದೆ? ಸಿಂಗಲ್ ಎಂಟ್ರಿ ಸಿಸ್ಟಮ್ ಅಲ್ಲಿ 3 ಟೈಪ್ಸ್ ಅಲ್ಲಿ ಫಸ್ಟ್ ಒನ್ ಪ್ಯೂರ್ ಸಿಂಗಲ್ ಎಂಟ್ರಿ ಸಿಸ್ಟಮ್ ಅಂತೇಳಿ ನಾವು ಹೇಳ್ತೀವಿ. ಪ್ಯೂರ್ ಸಿಂಗಲ್ ಎಂಟ್ರಿ ಸಿಸ್ಟಮ್ ಅಲ್ಲಿ ಲೆಡ್ಜರ್ ಅಕೌಂಟ್ ಆಫ್ ಓನ್ಲಿ ಪರ್ಸನಲ್ ಅಕೌಂಟ್ಸ್ ಆರ್ ಮೇಂಟೈನ್. ಅದು ಹೇಳಿದಾಗೆ ಡೆಟರ್ಸ್ ಅಕೌಂಟ್, ಕ್ರೆಡಿಟರ್ಸ್ ಅಕೌಂಟ್ ನಾವು ಎಂಟ್ರಿ ಮಾಡ್ತೀವಿ, ಅಕೌಂಟ್ ಮೇಂಟೈನ್ ಮಾಡ್ತೀವಿ ನಾವು. ಯಾಕೆಂತ ಹೇಳಿದ್ರೆ ಫಾರ್ ದ ಪರ್ಪಸ್ ಆಫ್ ಅಸರ್ಟೈನಿಂಗ್ ದ ಅಮೌಂಟ್ ಡ್ಯೂ ಫ್ರಮ್ ಡೆಟರ್ಸ್ ಅಂಡ್ ಅಮೌಂಟ್ ಡ್ಯೂ ಟು ದ ಕ್ರೆಡಿಟರ್ಸ್. ಡೆಟರ್ಸ್ ಇಂದ ಎಷ್ಟು ಹಣ ಬರಲಿಕ್ಕೆ ಬಾಕಿ ಇದೆ ಮತ್ತು ಕ್ರೆಡಿಟರ್ಸ್ಗೆ ಎಷ್ಟು ಹಣ ಕೊಡಲಿಕ್ಕೆ ಬಾಕಿ ಇದೆ ಅಂತೇಳಿ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಪ್ಯೂರ್ ಸಿಂಗಲ್ ಎಂಟ್ರಿ ಸಿಸ್ಟಮ್ ಮೇಂಟೈನ್ ಮಾಡ್ತೇವೆ. ಪ್ಯೂರ್ ಸಿಂಗಲ್ ಎಂಟ್ರಿ ಸಿಸ್ಟಮ್ ಅಲ್ಲಿ 2 ಅಕೌಂಟ್ ಮೇಂಟೈನ್ ಮಾಡ್ತೇವೆ. ಪರ್ಸನಲ್ ಅಕೌಂಟ್ ಮಾತ್ರ ಮೇಂಟೈನ್ ಮಾಡ್ತೇವೆ. ಪರ್ಸನಲ್ ಅಕೌಂಟ್ ಅಂದ್ರೆ ಏನಲ್ಲಿ ಖಾಲಿ ಡೆಟರ್ಸ್ ಅಕೌಂಟ್ ಮತ್ತು ಕ್ರೆಡಿಟರ್ಸ್ ಅಕೌಂಟ್. ಡೆಟರ್ಸ್ ಇಂದ ಎಷ್ಟು ಹಣ ಬರ್ಲಿಕ್ಕೆ ಬಾಕಿ ಇದೆ, ಕ್ರೆಡಿಟರ್ಸ್ಗೆ ಎಷ್ಟು ಹಣ ಕೊಡ್ಲಿಕ್ಕೆ ಬಾಕಿ ಇದೆ, ಟೋಟಲ್ ಎಷ್ಟು ಹಣ ನಮಗೆ ಬರ್ಲಿಕ್ಕೆ ಬಾಕಿ ಇದೆ, ಯಾರಿಂದ ಬರ್ಲಿಕ್ಕೆ ಬಾಕಿ ಇದೆ, ಮತ್ತು ಎಷ್ಟು ಹಣ ನಮಗೆ ನಾವು ಕೊಡ್ಲಿಕ್ಕೆ ಬಾಕಿ ಇದೆ ಮತ್ತು ಯಾರಿಗೆ ಕೊಡ್ಲಿಕ್ಕೆ ಬಾಕಿ ಇದೆ ಅಂತೇಳಿ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ನಾವು ಪ್ಯೂರ್ ಸಿಂಗಲ್ ಎಂಟ್ರಿ ಸಿಸ್ಟಮ್ ಅಂತ ಹೇಳ್ತೇವೆ. ಇನ್ನೊಂದು ಸಿಂಪಲ್ ಸಿಂಗಲ್ ಎಂಟ್ರಿ ಸಿಸ್ಟಮ್ ಅಂತ ಹೇಳಿ. ಸಿಂಪಲ್ ಸಿಂಗಲ್ ಎಂಟ್ರಿ ಸಿಸ್ಟಮ್ ಅಂದ್ರೆ ಏನು ಅಂತ ಹೇಳಿದ್ರೆ, ಇಲ್ಲಿ ಒಂದು ಸಬ್ಸಿಡಿಯರಿ ಬುಕ್ ಮೇಂಟೈನ್ ಮಾಡುತ್ತೆ, ಅದು ಹೆಚ್ಚಿನ ಕೇಸಲ್ಲಿ ಕ್ಯಾಶ್ ಬುಕ್ ಆಗಿದೆ, ಮತ್ತು ಪರ್ಸನಲ್ ಅಕೌಂಟ್ ಆಫ್ ಡೆಟರ್ಸ್ ಅಂಡ್ ಕ್ರೆಡಿಟರ್ಸ್ ಮೇಂಟೈನ್ ಮಾಡ್ತೀವಿ. ಸಿಂಪಲ್ ಸಿಂಗಲ್ ಎಂಟ್ರಿ ಅಂತ ನಾವು ಇದನ್ನು ಕನ್ಸಿಡರ್ ಮಾಡ್ತೀವಿ. ಬೇರೆ ಯಾವುದೇ ಗೊಂದಲ ಒಂದು ಕ್ಯಾಶ್ ಬುಕ್ ಮೇಂಟೈನ್ ಮಾಡ್ತೇವೆ, ಇನ್ನು ಪರ್ಸನಲ್ ಅಕೌಂಟ್ ಆಫ್ ಡೆಟರ್ಸ್ ಅಂಡ್ ಕ್ರೆಡಿಟರ್ಸ್ ಮೇಂಟೈನ್ ಮಾಡ್ತೀವಿ. ಕ್ಯಾಶ್ ಬುಕ್ ಅಂಡ್ ಪರ್ಸನಲ್ ಅಕೌಂಟ್ ಆಫ್ ಡೆಟರ್ಸ್ ಅಂಡ್ ಕ್ರೆಡಿಟರ್ಸ್ ಇಷ್ಟು ಮಾತ್ರ ಮೇಂಟೈನ್ ಮಾಡೋದಕ್ಕೆ ಸಿಂಪಲ್ ಸಿಂಗಲ್ ಎಂಟ್ರಿ ಸಿಸ್ಟಮ್ ಅಂತೇಳಿ ಕನ್ಸಿಡರ್ ಮಾಡ್ತೇವೆ. ಸರಿಯಾ? ಇನ್ನೊಂದು ಕ್ವಾಸಿ ಸಿಂಗಲ್ ಎಂಟ್ರಿ ಸಿಸ್ಟಮ್ ಅಂತೇಳಿ ನಾವು ಕನ್ಸಿಡರ್ ಮಾಡ್ತೀವಿ. ಇಲ್ಲಿ ಕ್ವಾಸಿ ಸಿಂಗಲ್ ಎಂಟ್ರಿ ಸಿಸ್ಟಮ್ ಅಂದ್ರೆ ಏನು ಅಂತ ಹೇಳಿದ್ರೆ, ಇಲ್ಲಿ ಕೆಲವು ಸಬ್ಸಿಡಿಯರಿ ಬುಕ್ಸ್ ಮತ್ತು ಕೆಲವು ಲೆಜರ್ ಅಕೌಂಟ್ ಮೇಂಟೈನ್ ಮಾಡ್ತೇವೆ. ಕೆಲವು ಸಬ್ಸಿಡಿಯರಿ ಬುಕ್ ಮತ್ತು ಕೆಲವು ಲೆಜರ್ ಅಕೌಂಟ್. ಯಾವುದು ಕೆಲವು ಸಬ್ಸಿಡಿಯರಿ ಬುಕ್ ಅಂದ್ರೆ, ಉದಾಹರಣೆಗೆ ಪರ್ಚೇಸಸ್ ಬುಕ್ ಇರ್ಬೋದು, ಸೇಲ್ಸ್ ಬುಕ್ ಇರ್ಬೋದು, ಪರ್ಚೇಸಸ್ ರಿಟರ್ನ್ಸ್ ಬುಕ್ ಇರ್ಬೋದು, ಸೇಲ್ಸ್ ರಿಟರ್ನ್ಸ್ ಬುಕ್ ಇರ್ಬೋದು. ಇದು ಎಲ್ಲ ನಾವು ಏನು ಹೇಳ್ತೇವೆ, ಸಬ್ಸಿಡಿಯರಿ ಬುಕ್ಸ್ ಅಂತ ಹೇಳ್ತೇವೆ. ಸೊ ಇಷ್ಟನ್ನು ಮೇಂಟೈನ್ ಮಾಡ್ತೇವೆ. ಮತ್ತು ಡೆಟರ್ಸ್ ಅಕೌಂಟ್ ಮತ್ತು ಕ್ರೆಡಿಟರ್ಸ್ ಅಕೌಂಟ್ ಮೇಂಟೈನ್ ಮಾಡ್ತೇವೆ. ಆಯ್ತಾ? ಇದಕ್ಕೆ ಕ್ವಾಸಿ ಸಿಂಗಲ್ ಎಂಟ್ರಿ ಸಿಸ್ಟಮ್. ಇಲ್ಲಿ ಕೆಲವು ಸಬ್ಸಿಡಿಯರಿ ಬುಕ್, ಯಾವುದು ಸಬ್ಸಿಡಿಯರಿ ಬುಕ್ ಅಂದ್ರೆ ಕ್ಯಾಶ್ ಬುಕ್, ಪರ್ಚೇಸಸ್ ಬುಕ್, ಸೇಲ್ಸ್ ಬುಕ್, ಪರ್ಚೇಸಸ್ ರಿಟರ್ನ್ಸ್ ಬುಕ್, ಸೇಲ್ಸ್ ರಿಟರ್ನ್ಸ್ ಬುಕ್ ಇಷ್ಟನ್ನು ಮೇಂಟೈನ್ ಮಾಡುವಂಥದ್ದು. ಮತ್ತು ಡೆಟರ್ಸ್ ಅಕೌಂಟ್, ಕ್ರೆಡಿಟರ್ಸ್ ಅಕೌಂಟ್ ಮೇಂಟೈನ್ ಮಾಡ್ತೇವೆ. ಹೆಚ್ಚಿನ ಕೇಸಲ್ಲಿ 3 ಮೆಥಡಲ್ಲಿ ಕೂಡ ನಾವು ಡೆಟರ್ಸ್ ಅಕೌಂಟ್, ಕ್ರೆಡಿಟರ್ಸ್ ಅಕೌಂಟ್ ಮೇಂಟೈನ್ ಮಾಡಿಯೇ ಮಾಡ್ತೇವೆ. ಯಾಕೆಂದ್ರೆ ನಮ್ಮ ಬಿಸ್ನೆಸ್ಸಿನ ಮೇನ್ ಉದ್ದೇಶವೇ ಎಷ್ಟು ಹಣ ಬರಲಿಕ್ಕೆ ಬಾಕಿ ಇದೆ ಮತ್ತು ಯಾರಿಗೆಲ್ಲ ಹಣ ಕೊಡಲಿಕ್ಕೆ ಬಾಕಿ ಇದೆ. ನಾವು ಸೇಲ್ ಮಾಡುವಾಗ ಕ್ರೆಡಿಟ್ ಸೇಲ್ ಮಾಡ್ತೇವೆ. ಕ್ರೆಡಿಟ್ ಸೇಲ್ ಮಾಡುವಾಗ ಇಷ್ಟು ಜನರಿಂದ ನಮಗೆ ಹಣ ಬರಲಿಕ್ಕೆ ಬಾಕಿ ಇದೆ ಅಂತ ಹೇಳುವಂಥದ್ದು ಬಾಧ್ಯತೆ ಕೊಡಬೇಕು. ಅದಕ್ಕೆ ಇಂಡಿವಿಜುವಲ್ ಅಕೌಂಟ್ ಮೇಂಟೈನ್ ಮಾಡ್ತೇವೆ. ಉದಾಹರಣೆಗೆ ಎಸ್ ಅಕೌಂಟ್, ಅವನಿಗೆ ನೀವು ಕ್ರೆಡಿಟ್ ಸೇಲ್ ಮಾಡಿದ್ದೀರಿ ಅಂತ ಹೇಳಿದ್ರೆ ಅವನಿಂದ ಎಷ್ಟು ಹಣ ಬರಲಿಕ್ಕೆ ಬಾಕಿ ಇದೆ. ಕ್ರೆಡಿಟ್ ಪರ್ಚೇಸ್ ಮಾಡಿರ್ತೀವಿ, ಬೇರೆ ಬೇರೆ ಸಪ್ಲೈಯರ್ಸ್ ಇಂದ ನೀವು ಪರ್ಚೇಸ್ ಮಾಡಿರ್ತೀವಿ,
ಅವರನ್ನೆಲ್ಲ ನಾವು ಕ್ರೆಡಿಟರ್ಸ್ ಅಂತೇಳಿ ಕನ್ಸಿಡರ್ ಮಾಡ್ತೀವಿ. ಅವರ ಅಕೌಂಟ್ಸ್ ಮೇಂಟೈನ್ ಮಾಡಲೇಬೇಕು, ಯಾಕಂದ್ರೆ ಅವರಿಗೆ ನಾವು ರೆಗ್ಯುಲರ್ ಇಂಟರ್ವಲ್ ಅಲ್ಲಿ ಪೇಮೆಂಟ್ ಮಾಡಲಿಕ್ಕೆ. ಸೊ ಆಗ ಎಷ್ಟೆಷ್ಟು ಪೇಮೆಂಟ್ ಮಾಡ್ಲಿಕ್ಕೆ ಇರ್ತದೆ ಮತ್ತು ಯಾರ್ಯಾರಿಗೆ ಪೇಮೆಂಟ್ ಮಾಡ್ಲಿಕ್ಕೆ ಇರ್ತದೆ ಅಂತ ಹೇಳುವಂಥದ್ದು ನೋಡೋದಕ್ಕೋಸ್ಕರ ಇದು ನಾವು 3 ಸಿಸ್ಟಮ್ ಅಲ್ಲಿ, ಇವು ಸಿಂಗಲ್ ಎಂಟ್ರಿ ಸಿಸ್ಟಮ್ ಅಲ್ಲಿ, ಸಿಂಪಲ್ ಸಿಂಗಲ್ ಎಂಟ್ರಿ ಸಿಸ್ಟಮ್ ಅಲ್ಲಿ, ಕ್ವಾಸಿ ಸಿಂಗಲ್ ಎಂಟ್ರಿ ಸಿಸ್ಟಮ್ ಅಲ್ಲಿ 3 ಕೇಸಲ್ಲಿ ಕೂಡ ಡೆಟಾಸ್ ಅಕೌಂಟ್ ಮತ್ತು ಕ್ರೆಡಿಟರ್ಸ್ ಅಕೌಂಟ್ ಮೇಂಟೈನ್ ಮಾಡ್ತೀವಿ. ಈ ಕ್ವಾಸಿ ಸಿಂಗಲ್ ಎಂಟ್ರಿಯಲ್ಲಿ ಕ್ಯಾಶ್ ಬುಕ್ ಮೇಂಟೈನ್ ಮಾಡ್ತೇವೆ, ಪರ್ಚೇಸಸ್ ಬುಕ್ ಮೇಂಟೈನ್ ಮಾಡ್ತೇವೆ, ಪರ್ಚೇಸಸ್ ರಿಟರ್ನ್ಸ್ ಬುಕ್ ಮೇಂಟೈನ್ ಮಾಡ್ತೇವೆ, ಸೇಲ್ಸ್ ಬುಕ್ ಮೇಂಟೈನ್ ಮಾಡ್ತೇವೆ, ಸೇಲ್ಸ್ ರಿಟರ್ನ್ಸ್ ಬುಕ್ ಮೇಂಟೈನ್ ಮಾಡ್ತೇವೆ. ಸೊ ಇಷ್ಟು ಈ ಸಿಂಗಲ್ ಎಂಟ್ರಿ ಸಿಸ್ಟಮಿನ ಟೈಪ್ಸ್ ಅಂತೇಳಿ ನಾವು ಕನ್ಸಿಡರ್ ಮಾಡ್ತೇವೆ. ಆಮೇಲೆ ಈ ಸಿಂಗಲ್ ಎಂಟ್ರಿ ಸಿಸ್ಟಮಿನ ಕೆಲವು ಫೀಚರ್ಸ್, ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಅಂತ. ಯಾವುದೆಲ್ಲ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಇದೆ ಸಿಂಗಲ್ ಎಂಟ್ರಿ ಸಿಸ್ಟಮ್ ಅಲ್ಲಿ ಅಂತ ಹೇಳಿದ್ರೆ, ಫಸ್ಟ್ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ ನಾವು ಹೇಳ್ತೀವಿ ಸಿಂಗಲ್ ಎಂಟ್ರಿ ಸಿಸ್ಟಮ್ ಇದು ಏನಂತ ಹೇಳಿದ್ರೆ, ಅಕೌಂಟಿಂಗ್ ರೆಕಾರ್ಡ್ಸ್ ಆರ್ ಕೆಪ್ಟ್ ಅಂಡರ್ ದಿಸ್ ಸಿಸ್ಟಮ್ ಆರ್ ಇನ್ಕಂಪ್ಲೀಟ್ ಅಂತ ಹೇಳುವಂತ. ಸೊ ಇದು ಫಸ್ಟ್ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಏನು ಅಕೌಂಟ್ಸ್ ನಾವಿಲ್ಲಿ ಮೇಂಟೈನ್ ಮಾಡ್ತೇವೆ ಅದೆಲ್ಲ ಇನ್ಕಂಪ್ಲೀಟ್ ಆಗಿರ್ತದೆ ಅಂತ ಹೇಳುವಂಥದ್ದು. ಅಂದ್ರೆ ಯಾವ್ದಾದ್ರು ಒಂದು ಆಸ್ಪೆಕ್ಟ್ ಅಲ್ಲಿ ಅದು ಕಂಪ್ಲೀಟ್ ಆಗಿರೋದಿಲ್ಲ. ಒಂದ ಡೆಬಿಟ್ ಆಸ್ಪೆಕ್ಟ್ ಬರ್ದಿರ್ತೇವೆ ಅಥವಾ ಕ್ರೆಡಿಟ್ ಆಸ್ಪೆಕ್ಟ್ ಬರ್ದಿರ್ತೇವೆ ಅಥವಾ ಎರಡನ್ನು ಬಿಟ್ಟಿರ್ತೇವೆ. ಸೊ ಇದಕ್ಕೆ ನಾವು ಇನ್ಕಂಪ್ಲೀಟ್ ಸಿಸ್ಟಮ್ ಅಂತೇಳಿ ಕನ್ಸಿಡರ್ ಮಾಡ್ತೇವೆ. ಎರಡನೇದು, ನೋ ಹಾರ್ಡ್ ಅಂಡ್ ಫಾಸ್ಟ್ ರೂಲ್ಸ್ ಆರ್ ಫಾಲೋಡ್. ನೋ hard and fast rules are observed for recording business transactions. ಯಾವುದೇ ಹಾರ್ಡ್ ಅಂಡ್ ಫಾಸ್ಟ್ ರೂಲ್ಸ್ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ ರೆಕಾರ್ಡ್ ಮಾಡುವಾಗ ನಾವು ಎಂಟ್ರಿ ಹಾರ್ಡ್ ಅಂಡ್ ಫಾಸ್ಟ್ ರೂಲ್ಸ್ ಅಬ್ಸರ್ವ್ ಮಾಡೋದಿಲ್ಲ. ಅಂದ್ರೆ ಡೆಬಿಟ್ ಆಸ್ಪೆಕ್ಟ್ ಅಥವಾ ಕ್ರೆಡಿಟ್ ಆಸ್ಪೆಕ್ಟ್ ಇರ್ಬೋದು, ನಾವು ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡೋದಿಲ್ಲ. ಹಾರ್ಡ್ ಅಂಡ್ ಫಾಸ್ಟ್ ರೂಲ್ಸ್ ಫಾಲೋ ಮಾಡೋದಿಲ್ಲ ಅಂತ ಹೇಳುವಂಥದ್ದು. ಸೊ ಅದು ಇನ್ನೊಂದು ಕ್ಯಾರೆಕ್ಟರಿಸ್ಟಿಕ್ ಫೀಚರ್ ಅಂತೇಳಿ ಕನ್ಸಿಡರ್ ಮಾಡ್ತೇವೆ ನಾವು. ನೋ ಹಾರ್ಡ್ ಅಂಡ್ ಫಾಸ್ಟ್ ರೂಲ್ಸ್ ಆರ್ ಅಬ್ಸರ್ವ್ ಫಾರ್ ರೆಕಾರ್ಡಿಂಗ್ ದ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್. ನಾವು ಆಗ ಹೇಳಿದ ಹಾಗೆ ಪರ್ಸನಲ್ ಅಕೌಂಟಿಗೆ ಡೆಟಾಸ್ ಅಕೌಂಟ್, ಕ್ರೆಡಿಟರ್ಸ್ ಅಕೌಂಟ್ ಇರ್ಬೋದು, ಇದಕ್ಕೆ ಮಾತ್ರ ನಾವು ಏನು ಮಾಡ್ತೇವೆ, ಎರಡು ಆಸ್ಪೆಕ್ಟ್ ಅನ್ನು ರೆಕಾರ್ಡ್ ಮಾಡ್ತೇವೆ. ಕ್ಯಾಶ್ ಬಂದಾಗ ಯಾರಿಂದ ಬಂತು ಮತ್ತು ಎಷ್ಟು ಬಂತು ಅಂತ ಎಂಟ್ರಿ ಮಾಡ್ತೀವಿ. ಆಮೇಲೆ ದೇರ್ ಈಸ್ ನೋ ಯೂನಿಫಾರ್ಮಿಟಿ ಅಂಡರ್ ದಿಸ್ ಸಿಸ್ಟಮ್ ಫಾರ್ ರೆಕಾರ್ಡಿಂಗ್ ದ ಟ್ರಾನ್ಸಾಕ್ಷನ್. ನೋ ಯೂನಿಫಾರ್ಮಿಟಿ, there is no uniformity in recording the transactions. ಟ್ರಾನ್ಸಾಕ್ಷನ್ ರೆಕಾರ್ಡ್ ಮಾಡುವಾಗ ಯೂನಿಫಾರ್ಮಿಟಿ ಇರುವುದಿಲ್ಲಂತೆ. ಹೇಗೆ ಯೂನಿಫಾರ್ಮಿಟಿ ಇರುವುದಿಲ್ಲ ಅಂತ ಹೇಳಿದ್ರೆ, ಎಲ್ಲರೂ ಕೂಡ ಒಂದೇ ರೀತಿಯಲ್ಲಿ ಅಕೌಂಟ್ಸ್ ಮೇಂಟೈನ್ ಮಾಡಲಿಲ್ಲ. ಉದಾಹರಣೆಗೆ ನಾನೊಬ್ಬ ಸೋಲ್ ಟ್ರೇಡಿಂಗ್ ಕನ್ಸರ್ನ್ ಅಂತ ಹೇಳಿದ್ರೆ, ನಾನು ಅಕೌಂಟ್ಸ್ ಮೇಂಟೈನ್ ಮಾಡುವಂಥದ್ದು ನನಗೆ ಖುಷಿ ಬಂದ ರೀತಿಯಲ್ಲಿ ನಾನು ಮೇಂಟೈನ್ ಮಾಡ್ತೇನೆ. ಇನ್ನೊಬ್ರು, ಉದಾಹರಣೆಗೆ ನೀವು ಅಕೌಂಟ್ಸ್ ಮೇಂಟೈನ್ ಮಾಡ್ತೀವಿ ಅಂತ ಹೇಳಿದ್ರೆ, ನೀವು ನಿಮಗೆ ಖುಷಿ ಬಂದ ರೀತಿಯಲ್ಲಿ ಅಕೌಂಟ್ಸ್ ಮೇಂಟೈನ್ ಮಾಡ್ತೀವಿ. ಡಬಲ್ ಎಂಟ್ರಿ ಸಿಸ್ಟಮ್ ಅಲ್ಲಿ ಆದ್ರೆ ಹೇಗೆ, ಅದು ಯೂನಿಫಾರ್ಮ್. ನೀವು ಇಲ್ಲಿ ಅಕೌಂಟ್ಸ್ ಹೇಗೆ ಮೇಂಟೈನ್ ಮಾಡ್ತೀರಿ, ಅಮೆರಿಕಾದಲ್ಲಿ ಅದೇ ರೀತಿಯಲ್ಲಿ ಅಕೌಂಟ್ಸ್ ಮೇಂಟೈನ್ ಮಾಡ್ತಾರೆ, ಇಂಗ್ಲೆಂಡ್ ಅಲ್ಲಿ ಅದೇ ರೀತಿ ಅಕೌಂಟ್ಸ್ ಮೇಂಟೈನ್ ಮಾಡ್ತಾರೆ, ಎಲ್ಲ ಕಡೆ ಅದೇ ರೀತಿ. ಉದಾಹರಣೆಗೆ ಸೋಲ್ ಟ್ರೇಡರ್ ಯಾವ ರೀತಿ ಅಕೌಂಟ್ಸ್ ಮೇಂಟೈನ್ ಮಾಡ್ತಾರೆ, ಪಾರ್ಟ್ನರ್ಶಿಪ್ ಯಾವ ರೀತಿ ಅಕೌಂಟ್ಸ್ ಮೇಂಟೈನ್ ಮಾಡ್ತಾರೆ, ಅನ್ಡಿವೈಡೆಡ್ ಫ್ಯಾಮಿಲಿ ಯಾವ ರೀತಿ ಅಕೌಂಟ್ಸ್ ಮೇಂಟೈನ್ ಮಾಡ್ತಾರೆ, ಕಂಪನಿ ಯಾವ ರೀತಿ ಅಕೌಂಟ್ಸ್ ಮೇಂಟೈನ್ ಮಾಡ್ತಾರೆ, ಎಲ್ಲವೂ ಯೂನಿಫಾರ್ಮ್ ಆಗಿರ್ತದೆ. ಡೆಬಿಟ್ ನಿಮಗೆ ಗೊತ್ತಿದೆ, ರಿಯಲ್ ಅಕೌಂಟ್ ಅಂದ್ರೆ ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ರೆಡಿಟ್ ವಾಟ್, ಎಲ್ಲರೂ ಅದೇ ರೀತಿಯಲ್ಲಿ ಎಂಟ್ರಿ ಮಾಡಿ. ಇಲ್ಲಿ ಹಾಗೆಲ್ಲ ಒಂದೊಂದು ಬಿಸ್ನೆಸ್ನವರು ಒಬ್ಬ ಪರ್ಸನಲ್ ಅಕೌಂಟ್ಸ್ ಮೇಂಟೈನ್ ಮಾಡ್ತಾನೆ, ಇನ್ನೊಬ್ಬ ಕ್ಯಾಶ್ ಬುಕ್ ಮೇಂಟೈನ್ ಮಾಡ್ಬೋದು, ಮತ್ತೊಬ್ಬರು ಕ್ಯಾಶ್ ಬುಕ್ ಮೇಂಟೈನ್ ಮಾಡದೇ ಇರ್ಬೋದು, ಪರ್ಚೇಸಸ್ ಬುಕ್ ಅನ್ನು ಇಟ್ಕೊಂಡಿರ್ಬೋದು, ಅಥವಾ ಸೇಲ್ಸ್ ಬುಕ್ ಅನ್ನು ಮಾತ್ರ ಇಟ್ಕೊಂಡಿರ್ಬೋದು, ಸೇಲ್ಸ್ ತುಂಬ ಇದ್ರೆ ಸೇಲ್ಸ್ ರಿಟರ್ನ್ಸ್ ಬುಕ್ ಮಾತ್ರ ಇಟ್ಕೊಂಡಿರ್ಬೋದು. ಸೊ ಈ ರೀತಿ ಎಲ್ಲ ಇರ್ತದೆ, ಯೂನಿಫಾರ್ಮಿಟಿ ಇರೋದಿಲ್ಲ. ಒಂದು ಕನ್ಸರ್ನಿಂದ ಇನ್ನೊಂದು ಕನ್ಸರ್ನಿಗೆ, ಒಂದು ಬಿಸ್ನೆಸ್ ಇಂದ ಇನ್ನೊಂದು ಬಿಸ್ನೆಸ್ಸಿಗೆ ಯೂನಿಫಾರ್ಮಿಟಿ ಇರುವುದಿಲ್ಲ. ಆಮೇಲೆ ಆಲ್ ಅಕೌಂಟ್ಸ್ ಆರ್ ನಾಟ್ ಮೇಂಟೈನ್. ಆಲ್ accounts are not maintained under this system. ಎಲ್ಲ ಬುಕ್ಸ್ ಆಫ್ ಅಕೌಂಟ್ಸ್ ಕೂಡ ಮೇಂಟೈನ್ ಮಾಡೋದಿಲ್ಲ ಇಲ್ಲಿ ಬುಕ್ಸ್ ಆಫ್ ಅಕೌಂಟ್ಸ್ ಅಲ್ಲಿ. ಆಗ ಹೇಳಿತಲ್ವ ನಾವು, ಕ್ಯಾಶ್ ಬುಕ್ ಮತ್ತು ಪರ್ಸನಲ್ ಅಕೌಂಟ್ಸ್ ಮೇಂಟೈನ್ ಮಾಡ್ತಾರೆ ಹೆಚ್ಚಿನ ಕೇಸಲ್ಲಿ. ಅಂದ್ರೆ ಒಂದು 90% ಕೇಸಲ್ಲಿ ಡೆಟರ್ಸ್ ಅಕೌಂಟ್, ಕ್ರೆಡಿಟರ್ಸ್ ಅಕೌಂಟ್ ಮೇಂಟೈನ್ ಮಾಡ್ತಾರೆ ಮತ್ತು ಕ್ಯಾಶ್ ಬುಕ್ ಮೇಂಟೈನ್ ಮಾಡ್ತಾರೆ. ಬೇರೆ ಯಾವುದೇ
ಬುಕ್ಸ್ ಆಫ್ ಅಕೌಂಟ್ಸ್ ಮೇಂಟೈನ್ ಮಾಡೋದಿಲ್ಲ. ಇಲ್ಲಿ ಕ್ಯಾಶ್ ಬುಕ್ ಮೇಂಟೈನ್ ಮಾಡಿದ್ದು ಕೂಡ ನೆಕ್ಸ್ಟ್ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ ಹೇಳ್ತಾರೆ. ಕ್ಯಾಶ್ ಬುಕ್ ಮೇಂಟೈನ್ ಮಾಡಿದ್ದು ಕೂಡ ಇಟ್ ಮಿಕ್ಸಸ್ ಅಪ್ all the transactions like business transaction and personal transaction. Cash book maintained under this system mixes fixes the business transaction with the transaction of the proprietor. Right? ಪರ್ಸನಲ್ ಪರ್ಪಸ್ಗೆ ವಿತ್ಡ್ರಾ ಮಾಡಿರುವಂಥದ್ದು ಅಥವಾ ಬಿಸ್ನೆಸ್ ಇಂದ ಇಂಡಿವಿಜುವಲ್ ಪರ್ಪಸ್ಸಿಗೆ ವಿತ್ಡ್ರಾ ಮಾಡಿರುವಂಥದ್ದು, ಇದನ್ನೆಲ್ಲ ಏನು ಮಾಡ್ತಾರೆ, ಮಿಕ್ಸ್ ಮಾಡಿ ಟ್ರಾನ್ಸಾಕ್ಷನ್ ರೆಕಾರ್ಡ್ ಮಾಡ್ತಾರೆ. ಸೊ ಅದು ಒಂದು ಕ್ಯಾರೆಕ್ಟರಿಸ್ಟಿಕ್ ಫೀಚರ್ ಅಂತೇಳಿ ನಾವು ಕನ್ಸಿಡರ್ ಮಾಡ್ತೀವಿ. ಆಮೇಲೆ ನೆಕ್ಸ್ಟ್ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ ಏನು ಅಂತ ಹೇಳಿದ್ರೆ ಇಲ್ಲಿ ಸಿಕ್ಸ್ತ್ ಕ್ಯಾರೆಕ್ಟರಿಸ್ಟಿಕ್ ಇನ್ಕಂಪ್ಲೀಟ್ ಆದ ಕಾರಣ ಅನ್ರಿಲಯಬಲ್ ಸಿಸ್ಟಮ್ ಆಫ್ ಅಕೌಂಟಿಂಗ್ ಅಂತೇಳಿ ಕನ್ಸಿಡರ್ ಮಾಡ್ತೇವೆ ನಾವು ಇದನ್ನು. ಅನ್ರಿಲಯಬಲ್ ಸಿಸ್ಟಮ್ ಆಫ್ accounting, unreliable, unscientific, unsatisfactory system of accounting ಅಂತೇಳಿ ನಾವು ಕನ್ಸಿಡರ್ ಮಾಡ್ತೀವಿ. ಆಮೇಲೆ ಇನ್ನೊಂದು ಏನು ಅಂತ ಹೇಳಿದ್ರೆ ಸಿಂಪಲ್ ಸಿಸ್ಟಮ್ ಆಫ್ ಅಕೌಂಟಿಂಗ್ ಅಂತೇಳಿ ಕನ್ಸಿಡರ್ ಮಾಡ್ತೀವಿ. ಸಿಂಪಲ್ ಸಿಸ್ಟಮ್ ಆಫ್ ಅಕೌಂಟಿಂಗ್ ಅಂತ ಹೇಳ್ತೀವಿ ಬಿಕಾಸ್ ಲೆಸ್ ನಂಬರ್ ಆಫ್ ಬುಕ್ಸ್ ಆರ್ ಮೇಂಟೈನ್ಡ್ ಅಂಡರ್ ದಿಸ್ ಸಿಸ್ಟಮ್ and it is adopted by small business concerns. Adopted by small business concerns like sole trading concern and partnership firm. Sole trading concern ಮತ್ತು partnership firm ನಂತವರು ಮಾತ್ರ ಈ ಸಿಸ್ಟಮ್ ಅಲ್ಲಿ ಬುಕ್ಸ್ ಆಫ್ ಅಕೌಂಟ್ಸ್ ಅನ್ನು ಮೇಂಟೈನ್ ಮಾಡಬೇಕು. ಸೊ ಇಷ್ಟು ಕ್ಯಾರೆಕ್ಟರಿಸ್ಟಿಕ್ ಫೀಚರ್ ಇರುತ್ತೆ, ಫೀಚರ್ಸ್ ಆಫ್ ಸಿಂಗಲ್ ಎಂಟ್ರಿ ಸಿಸ್ಟಮ್. 6 ಮಾರ್ಕಿಗೆ ಇಲ್ಲ ಕ್ವಶನ್ ಕೇಳಿದ್ರೆ ಈ ರೀತಿಯಲ್ಲಿ ಬರೀಬೇಕು. ಇಟ್ ಈಸ್ ಅ ಇನ್ಕಂಪ್ಲೀಟ್ ಸಿಸ್ಟಮ್ ಆಫ್ ಅಕೌಂಟಿಂಗ್ ಅಂತ ಹೇಳ್ತೇವೆ. ವೈ ಇಟ್ ಈಸ್ ಇನ್ಕಂಪ್ಲೀಟ್? ನಾವು ಆಗ ಹೇಳಿದ್ದಲ್ವಾ, ಯಾಕೆ ಇನ್ಕಂಪ್ಲೀಟ್ ಇರುತ್ತೆ ಅಂತ ಹೇಳಿದ್ರೆ ಎಲ್ಲ ಟ್ರಾನ್ಸಾಕ್ಷನ್ಸ್ ಕೂಡ ರೆಕಾರ್ಡ್ ಮಾಡೋದಿಲ್ಲ, ಅದರಿಂದ ಇನ್ಕಂಪ್ಲೀಟ್ ಅಂತ ಹೇಳ್ತೇವೆ. ಇನ್ನೊಂದು, ನೋ ಹಾರ್ಡ್ ಅಂಡ್ ಫಾಸ್ಟ್ ರೂಲ್ಸ್ ಆರ್ ಅಬ್ಸರ್ವ್ ಫಾರ್ ರೆಕಾರ್ಡಿಂಗ್ ದ ಬಿಸ್ನೆಸ್ ಟ್ರಾನ್ಸಾಕ್ಷನ್. ಬಿಸ್ನೆಸ್ ಟ್ರಾನ್ಸಾಕ್ಷನ್ ರೆಕಾರ್ಡ್ ಮಾಡುವಾಗ ಯಾವುದೇ ರೀತಿಯ ಡೆಬಿಟ್ ಆ್ಯಂಡ್ ಕ್ರೆಡಿಟ್ ರೂಲ್ಸ್ ಏನಿದೆ ಅಥವಾ ಪ್ರಿನ್ಸಿಪಲ್ಸ್ ಏನಿದೆ ಅದನ್ನು ಹಾರ್ಡ್ ಆ್ಯಂಡ್ ಫಾಸ್ಟ್ ಆಗಿ ಫಾಲೋ ಮಾಡೋದಿಲ್ಲ. ನಾವು ಹೇಳಿದಾಗ ಪರ್ಸನಲ್ ಅಕೌಂಟ್ ಕೆಲವು ಕೇಸಲ್ಲಿ ಮಾತ್ರ ಡಬಲ್ ಎಂಟ್ರಿ ಪ್ರಿನ್ಸಿಪಲ್ ಅನ್ನು ಫಾಲೋ ಮಾಡ್ತಾರೆ, ಇನ್ನು ಮೆಜಾರಿಟಿ ಕೇಸಲ್ಲಿ ಡಬಲ್ ಎಂಟ್ರಿ ಪ್ರಿನ್ಸಿಪಲ್ ಫಾಲೋ ಮಾಡೋದಿಲ್ಲ. ನೋ ಯೂನಿಫಾರ್ಮಿಟಿ ಇನ್ ರೆಕಾರ್ಡಿಂಗ್ ದ ಟ್ರಾನ್ಸಾಕ್ಷನ್ ರೆಕಾರ್ಡ್ ಮಾಡುವಾಗ ಯೂನಿಫಾರ್ಮಿಟಿ ಇರುವುದಿಲ್ಲ. ಯೂನಿಫಾರ್ಮಿಟಿ ಇರುವುದಿಲ್ಲ ಅಂತ ಹೇಳಿದ್ರೆ ನಾವು ಆಗ ಹೇಳಿದಾಗೆ ಒಂದೊಂದು ಬಿಸ್ನೆಸ್ ಕನ್ಸರ್ನ್ ಅವರು ಒಂದೊಂದು ರೀತಿಯಲ್ಲಿ ಬುಕ್ಸ್ ಆಫ್ ಅಕೌಂಟ್ಸ್ ಮೇಂಟೈನ್ ಮಾಡ್ತಾರೆ. ಸೋಲ್ ಟ್ರೇಡಿಂಗ್ ಕನ್ಸರ್ನ್ ಅಲ್ಲಿ 2 ಸೋಲ್ ಟ್ರೇಡರ್ ಇದ್ದಾರೆ ಅಂತ ಹೇಳಿದ್ರೆ ಒಬ್ಬ ಪ್ಯೂರ್ ಸಿಂಗಲ್ ಎಂಟ್ರಿಯಲ್ಲಿ ಬುಕ್ಸ್ ಆಫ್ ಅಕೌಂಟ್ಸ್ ಮೇಂಟೈನ್ ಮಾಡಿರ್ಬೋದು, ಇನ್ನೊಬ್ಬ ಸಿಂಪಲ್ ಸಿಂಗಲ್ ಎಂಟ್ರಿಯಲ್ಲಿ ಬುಕ್ಸ್ ಆಫ್ ಅಕೌಂಟ್ಸ್ ಮೇಂಟೈನ್ ಮಾಡಿರ್ಬೋದು, ಮತ್ತೊಬ್ರು ಕ್ವಾಸಿ ಸಿಂಗಲ್ ಎಂಟ್ರಿಯಲ್ಲಿ ಬುಕ್ಸ್ ಆಫ್ ಅಕೌಂಟ್ಸ್ ಮೇಂಟೈನ್ ಮಾಡಿರ್ಬೋದು. ಸೊ ದೇರ್ ಇಸ್ ನೋ ಯೂನಿಫಾರ್ಮಿಟಿ. ಆಮೇಲೆ ಆಲ್ ಅಕೌಂಟ್ಸ್ ಆರ್ ನಾಟ್ ಮೇಂಟೈನ್ ಅಂಡರ್ ದಿಸ್ ಸಿಸ್ಟಮ್. 4ನೇ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ ನಮ್ಮ ರಿಪೀಟ್ ಮಾಡ್ತೀನಿ ನಾನು. ಎಲ್ಲ ಅಕೌಂಟ್ಸ್ ಮೇಂಟೈನ್ ಮಾಡೋದಿಲ್ಲ. ಹಾಗೆ ಹೇಳಿದಾಗೆ ಕೆಲವರು ಕ್ಯಾಶ್ ಅಕೌಂಟ್ ಮೇಂಟೈನ್ ಮಾಡ್ತಾರೆ ಮತ್ತು ಡೆಟರ್ಸ್ ಅಕೌಂಟ್, ಕ್ರೆಡಿಟರ್ಸ್ ಅಕೌಂಟ್ ಮೇಂಟೈನ್ ಮಾಡ್ತಾರೆ. ನೋಡಿದಾಗೆ ಎಲ್ಲ ಅಕೌಂಟ್ಸ್ ಮೇಂಟೈನ್ ಮಾಡೋದಿಲ್ಲ. ಡಬಲ್ ಎಂಟ್ರಿಯಲ್ಲಿ ನಾವು ಎಷ್ಟು ಅಕೌಂಟ್ಸ್ ಮೇಂಟೈನ್ ಮಾಡ್ತೇವೆ ಲೆಕ್ಕವಿರೋದಿಲ್ಲ. ನಮ್ಗೆ ಎಷ್ಟು ಅಕೌಂಟ್ಸ್, ಎಷ್ಟು ಟ್ರಾನ್ಸಾಕ್ಷನ್ ಆಗ್ತದೆ, ಎಷ್ಟು ಆಕ್ಟಿವಿಟೀಸ್ ಇರ್ತದೆ, ಅಷ್ಟು ಅಕೌಂಟ್ಸ್ ನಾವು ಮೇಂಟೈನ್ ಮಾಡ್ತೇವೆ. ಮತ್ತು ಕ್ಯಾಶ್ ಬುಕ್ ಮೇಂಟೈನ್ ಮಾಡಿರುವಂಥದ್ದು ಕೂಡ ಪರ್ಸನಲ್ ಟ್ರಾನ್ಸಾಕ್ಷನ್ ಮತ್ತು ಬಿಸ್ನೆಸ್ ಟ್ರಾನ್ಸಾಕ್ಷನ್ ಎಲ್ಲವನ್ನು ಮಿಕ್ಸ್ ಮಾಡಿ ಅದರಲ್ಲಿ ಎಂಟ್ರಿ ಮಾಡಿರ್ತಾರೆ.
ಮತ್ತೆ ನಾವು ಅದನ್ನು ಡಬಲ್ ಎಂಟ್ರಿ ಕನ್ವರ್ಟ್ ಮಾಡುವಾಗ ತೆಗಿಬೇಕು, ಅದನ್ನು ಪರ್ಸನಲ್ ಟ್ರಾನ್ಸಾಕ್ಷನ್ ತೆಗೆದು ಬಿಸ್ನೆಸ್ ಟ್ರಾನ್ಸಾಕ್ಷನ್ ಮಾತ್ರ ಎಂಟ್ರಿ ಮಾಡಬೇಕು. ಆಮೇಲೆ ಅನ್ರಿಲಯಬಲ್ ಸಿಸ್ಟಮ್ ಆಫ್ ಅಕೌಂಟಿಂಗ್ ಅಂತ ಹೇಳ್ತೀವಿ. ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಮೇಂಟೈನ್ ಮಾಡುವ ಕಾರಣ ಇದು ನಿಮಗೆ ಇದರ ಮೇಲೆ ಡಿಪೆಂಡ್ ಆಗಿರ್ಲಿಕ್ಕೆ ಆಗುದು. ಅನ್ಸೈಂಟಿಫಿಕ್ ಸಿಸ್ಟಮ್ ಆಫ್ ಅಕೌಂಟಿಂಗ್ ಅಂತ ಹೇಳ್ತೇವೆ. ಸೈಂಟಿಫಿಕಲಿ ಮೇಂಟೈನ್ ಮಾಡಿದಂಥ ಅಕೌಂಟ್ಸ್ ಅಲ್ಲ ಅಂತೇಳಿ ನಾವು ಕನ್ಸಿಡರ್ ಮಾಡ್ತೇವೆ. ಅನ್ಸ್ಯಾಟಿಸ್ಫ್ಯಾಕ್ಟರಿ, ಸ್ಯಾಟಿಸ್ಫ್ಯಾಕ್ಷನ್ ಇರುವುದಿಲ್ಲ, ಇಲ್ಲ ಟ್ರಾನ್ಸಾಕ್ಷನ್ ಎಂಟ್ರಿ ಮಾಡಿದಾನ ಇಲ್ವಾ ಅಂತ ಹೇಳೋದು ಗೊತ್ತಿಲ್ಲ, ಅದರಿಂದ ಇದು ನಂಬಲಿಕ್ಕೆ ಅರ್ಹ ಅಲ್ಲ, ಅನ್ರಿಲಯಬಲ್. ಸಿಂಪಲ್ ಸಿಸ್ಟಮ್ ಆಫ್ ಅಕೌಂಟಿಂಗ್ ಅಂತ ಹೇಳ್ತೇವೆ. ಯಾಕೆ ಸಿಂಪಲ್ ಹೇಳ್ತೇವೆ ಅಂತ ಹೇಳಿದರೆ, ಕಡಿಮೆ ಸಮಯದಲ್ಲಿ ಮತ್ತು ನಂಬರ್ ಆಫ್ ಬುಕ್ಸ್ ಆಫ್ ಅಕೌಂಟ್ಸ್ ಮೇಂಟೈನ್ ಆರ್ ವೆರಿ ಲೆಸ್, ಅದರಿಂದ ಸಿಂಪಲ್ ಸಿಸ್ಟಮ್ ಅಂತ ಹೇಳ್ತೇವೆ. ಡಬಲ್ ಎಂಟ್ರಿಲಿ ಪ್ರತಿಯೊಂದನ್ನು ಎಂಟ್ರಿ ಮಾಡೋದಕ್ಕೆ ನಿಮಗೆ ಟೈಮ್ ತುಂಬ ಬೇಕು ಮತ್ತು ತುಂಬ ಬುಕ್ಸ್ ಆಫ್ ಅಕೌಂಟ್ ಮೇಂಟೈನ್ ಮಾಡಿರ್ತೀರಿ, ಕಾಸ್ಟ್ ಕೂಡ ತುಂಬ ಆಗ್ತದೆ. ಸೊ ಅದು ಒಂದು ಕ್ಯಾರೆಕ್ಟರಿಸ್ಟಿಕ್ ಫೀಚರ್ ಹೇಳ್ತೀವಿ. ಆಮೇಲೆ ಇದನ್ನು ಯಾರು ಫಾಲೋ ಮಾಡ್ತಾರೆ ಈ ಸಿಸ್ಟಮ್ ಅಂತ ಹೇಳಿದರೆ, ಯೂಶ್ವಲಿ ಸ್ಮಾಲ್ ಬಿಸ್ನೆಸ್ ಕನ್ಸರ್ನ್, ಸಣ್ಣ ಸಣ್ಣ ಬಿಸ್ನೆಸ್ ಅವರು ಮಾತ್ರ ಈ ರೀತಿಯಲ್ಲಿ ಬುಕ್ಸ್ ಆಫ್ ಅಕೌಂಟ್ಸ್ ಮೇಂಟೈನ್ ಮಾಡ್ತಾರೆ. ಸೋಲ್ ಟ್ರೇಡಿಂಗ್ ಕನ್ಸರ್ನ್ ಅಥವಾ ಸ್ಮಾಲ್ ಸ್ಕೇಲಲ್ಲಿ ಪಾರ್ಟ್ನರ್ಶಿಪ್ ಮಾಡುವಂಥದ್ದು ಈ ಸಿಸ್ಟಮನ್ನು ಫಾಲೋ ಮಾಡ್ತಾರೆ ಅಂತೇಳಿ ಇದು ನಿಮ್ಗೆ ಗೊತ್ತಿದೆ. ಈಗ ಸೋಲ್ ಟ್ರೇಡಿಂಗ್ ಕನ್ಸರ್ನ್ ಅಂದರೆ ನೀವು ರೆಗ್ಯುಲರ್ ಆಗಿ ಬೈ ಮಾಡುವಂಥ ಬಿಸ್ನೆಸ್ ಕನ್ಸರ್ನಿಂದ ಸಾಲ ತಗೊಂಡಿದ್ದೀರಿ ಅಂತ ಹೇಳಿದ್ರೆ ಅವರು ಒಂದು ಬುಕ್ಸಲ್ಲಿ ಬರೆದಿರ್ತಾರೆ, ನಿಮ್ಮ ಹೆಸರು ಬರೆದು ಎಷ್ಟು ದುಡ್ಡು ಕೊಡಲಿಕ್ಕೆ ಬಾಕಿ ಇದೆ ಅಂತ ಬರೆದಿರ್ತಾರೆ. ಅಥವಾ ಅವರು ಸಪ್ಲೈರಿಂದ ಗುಡ್ಸ್ ಪರ್ಚೇಸ್ ಮಾಡಿದಾಗ ಅವ್ರ ಹೆಸರು ಬರೆದು ಅವರಿಗೆ ಎಷ್ಟು ಕೊಡಲಿಕ್ಕೆ ಬಾಕಿ ಇದೆ, ಅವರು ಒಂದು ವಾರ ಬಿಟ್ಟು 15 ದಿವಸ ಬಿಟ್ಟು ಕೊಡ್ತಾರೆ. ಸೊ ಆ ರೀತಿಯಲ್ಲಿ ಎಂಟ್ರಿ ಮಾಡ್ತಾರೆ. ಸಣ್ಣ ಸಣ್ಣ ಬಿಸ್ನೆಸ್ ಕನ್ಸರ್ನ್ ಅವರು ಎಂಟ್ರಿ ಮಾಡುವಂಥದ್ದು. ಸೊ ಇದಕ್ಕೆ ನಾವು ಸಿಂಗಲ್ ಎಂಟ್ರಿ ಸಿಸ್ಟಮಿನ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ ಅಂತ ಕನ್ಸಿಡರ್ ಮಾಡ್ತೀವಿ. ಒಮ್ಮೆ ರೀಕ್ಯಾಪ್ ಮಾಡುವ, ನಾವು ಏನೆಲ್ಲ ಮಾಡಿದ್ದೀವಿ ಅಂತ ಹೇಳುವಂಥದ್ದು. ಆಮೇಲೆ ನಾಳೆ ನಾವು ಮೆರಿಟ್ಸ್ ಆ್ಯಂಡ್ ಡಿಮೆರಿಟ್ಸ್ ಮತ್ತು ಡಿಫ್ರೆನ್ಸ್ ಬಿಟ್ವೀನ್ ಸಿಂಗಲ್ ಎಂಟ್ರಿ ಆ್ಯಂಡ್ ಡಬಲ್ ಎಂಟ್ರಿ ಸಿಸ್ಟಮ್ ಮಾಡೋಣ. ಇಲ್ಲಿ ಫಸ್ಟಿಗೆ ನಾವು ಸಿಂಗಲ್ ಎಂಟ್ರಿದು ಮೀನಿಂಗ್ ಕನ್ಸಿಡರ್ ಮಾಡಿದ್ದು. ಡಬಲ್ ಎಂಟ್ರಿಯಲ್ಲಿ ಏನು ಹೇಳ್ತಾರೆ, ಎವ್ರಿ ಡೆಬಿಟ್ ಮಸ್ಟ್ ಹ್ಯಾವ್ ಎ ಕ್ರೆಡಿಟ್ ಅಂತ ಹೇಳ್ತಾರೆ. ಫಂಡಮೆಂಟಲ್ ಪ್ರಿನ್ಸಿಪಲ್ ಆಫ್ ಡಬಲ್ ಎಂಟ್ರಿ ಸಿಸ್ಟಮ್ which records both the aspects, the twofold effect of every transaction, whereas single entry system does not follow any uniform system or scientific principle and records maintained are mostly incomplete. ಇಲ್ಲಿ ಸಿಂಗಲ್ ಎಂಟ್ರಿಯಲ್ಲಿ ಯಾವುದೇ ಯೂನಿಫಾರ್ಮ್ ಸಿಸ್ಟಮ್ ಇರೋದಿಲ್ಲ, ಸೈಂಟಿಫಿಕ್ ಪ್ರಿನ್ಸಿಪಲ್ ಇರೋದಿಲ್ಲ. ಅದರಿಂದ ನಾವು ಕ್ಯಾರೆಕ್ಟರಿಸ್ಟಿಕ್ ಫೀಚರಲ್ಲಿ ಹೇಳಿ ಏನಂತೇಳಿ, ಇಟ್ ಈಸ್ ಹೈಲಿ ಅನ್ರಿಲಯಬಲ್, ನಂಬಲಿಕ್ಕೆ ಆಗುವುದಿಲ್ಲ ಆ ಸಿಸ್ಟಮನ್ನು. ಇಲ್ಲೇನು ಮಾಡ್ತೇವೆ ನಾವು ಸಿಂಗಲ್ ಎಂಟ್ರಿ ಸಿಸ್ಟಮಲ್ಲಿ ಅಂದರೆ, ಕೆಲವು ಟ್ರಾನ್ಸಾಕ್ಷನಲ್ಲಿ ಎರಡು ಆಸ್ಪೆಕ್ಟನ್ನು ರೆಕಾರ್ಡ್ ಮಾಡ್ತೇವೆ. ಉದಾಹರಣೆಗೆ ಕ್ಯಾಶ್ ರಿಸೀವ್ಡ್ ಫ್ರಮ್ ಡೇಟರ್ಸ್ ಅಥವಾ ಕ್ಯಾಶ್ ಪೇಯ್ಡ್ ಟು ಕ್ರೆಡಿಟರ್ಸ್, ಈ ಕೇಸಲ್ಲಿ ಎರಡು ಆಸ್ಪೆಕ್ಟ್ ರೆಕಾರ್ಡ್ ಮಾಡ್ತೇವೆ. ಇನ್ನು ಕೆಲವು ಕೇಸಲ್ಲಿ ಓನ್ಲಿ ಒನ್ ಆಸ್ಪೆಕ್ಟ್ ಮಾತ್ರ ರೆಕಾರ್ಡ್ ಮಾಡ್ತೇವೆ. ಡಬಲ್ ಎಂಟ್ರಿ ಒನ್ ಆಸ್ಪೆಕ್ಟ್. ಉದಾಹರಣೆಗೆ ನಾವಲ್ಲಿ ಹೇಳಿದ್ದಾಗ ಒಂದು ಅಸೆಟ್ ಪರ್ಚೇಸ್ ಮಾಡಿದ್ದೀವಿ ಅಂತಂದರೆ ಒಂದು ಆಸ್ಪೆಕ್ಟ್ ಮಾತ್ರ ರೆಕಾರ್ಡ್ ಮಾಡ್ತೇವೆ, ಏನು ಅದು ಇಷ್ಟು ಕ್ಯಾಶ್ ಕೊಡ್ತೀವಿ. ಅಸೆಟ್ ಅಕೌಂಟ್ ಸಪರೇಟ್ ಆಗಿ ಮೇಂಟೈನ್ ಮಾಡಿದೆ, ಅದು ಒಂದು ಡ್ರಾಬ್ಯಾಕ್ ಇದೆ. ಇನ್ನು ಕೆಲವು ಕೇಸಲ್ಲಿ ಎಂಟ್ರಿಯೇ ಮಾಡೋದಿಲ್ಲ. ಉದಾಹರಣೆಗೆ ಡೆಪ್ರಿಸಿಯೇಷನ್ ಇರ್ಬೋದು, ಗೂಡ್ಸ್ ಡೆಸ್ಟ್ರಾಯ್ಡ್ ಬೈ ಫೈರ್ ಇರ್ಬೋದು, ಗೂಡ್ಸ್ ಲಾಸ್ಟ್ ಬೈ ಫೈರ್ ಅಂತ ಹೇಳ್ತೀವಿ, ಎಕ್ರೂಡ್ ಇನ್ಕಮ್ ಇರ್ಬೋದು, ಇನ್ಕಮ್ ಡ್ಯೂ ಇರ್ಬೋದು, ಕೆಲವೆಲ್ಲ ಇಂಥದಕ್ಕೆಲ್ಲ ನಾವು ಎಂಟ್ರಿ ಮಾಡೋದೇ ಇಲ್ಲ. ಕಂಪ್ಲೀಟ್ ಆಗಿ ಅದನ್ನು ಬಿಟ್ಟು ಬಿಡ್ತೇವೆ. ಎಕ್ರೂಡ್ ಇನ್ಕಮ್ ಟ್ರಾನ್ಸಾಕ್ಷನ್ ಎಂಟ್ರಿ ಮಾಡೋದಿಲ್ಲ. ಕೆಲವು ಫುಲ್ ಎಂಟ್ರಿ ಮಾಡ್ತೇವೆ. ಎರಡು ಡಬಲ್ ಎಂಟ್ರಿ ಪ್ರಿನ್ಸಿಪಲ್ನ ಫುಲ್ ಆಸ್ಪೆಕ್ಟ್, ಕೆಲವರಲ್ಲಿ ಒಂದೇ ಆಸ್ಪೆಕ್ಟ್ ಕೆಲವು ಟ್ರಾನ್ಸಾಕ್ಷನ್, ಕೆಲವು ಕೇಸಲ್ಲಿ ಎಂಟ್ರಿ ಇಲ್ಲ. ಸೊ ಇದು ಸಿಂಗಲ್ ಎಂಟ್ರಿ ಸಿಸ್ಟಮಲ್ಲಿ ಮಾಡುವಂಥದ್ದು. ಆದ್ದರಿಂದ ಸಿಂಗಲ್ ಎಂಟ್ರಿಗೆ ನಾವು ಹೇಳ್ತೀವಿ ಇಟ್ ಈಸ್ ಎನ್ ಅಕೌಂಟಿಂಗ್ ಸಿಸ್ಟಮ್ ವೇರ್ ಇನ್ ರೆಕಾರ್ಡ್ಸ್ ಆರ್ ನಾಟ್ ಮೇಂಟೈನ್ ಅಕಾರ್ಡಿಂಗ್ ಟು ದ ಡಬಲ್ ಎಂಟ್ರಿ ಪ್ರಿನ್ಸಿಪಲ್ ಆಫ್ ಅಕೌಂಟಿಂಗ್. ದಟ್ ಈಸ್ ವೈ ಇಟ್ ಈಸ್ ನೋನ್ ಆಸ್ ಅಕೌಂಟಿಂಗ್ ಫ್ರಮ್ ಇನ್ಕಂಪ್ಲೀಟ್ ರೆಕಾರ್ಡ್ಸ್ ಆರ್ ಸಿಂಗಲ್ ಎಂಟ್ರಿ ಸಿಸ್ಟಮ್. ಯಾಕೆ ಸಿಂಗಲ್ ಎಂಟ್ರಿ ಸಿಸ್ಟಮ್ ಅಂತ ಹೇಳ್ತೇವೆ? ಬಿಕಾಸ್ only single aspect is recorded in case of most of the transactions. The majority transaction ಅಲ್ಲಿ ಒಂದು 80% ಟ್ರಾನ್ಸಾಕ್ಷನ್ ಅಲ್ಲಿ ಒಂದು ಆಸ್ಪೆಕ್ಟ್ ಅನ್ನು ಮಾತ್ರ ನಾವು ರೆಕಾರ್ಡ್ ಮಾಡ್ತೇವೆ. ಅದರಿಂದ ನಾವು ಅದಕ್ಕೆ ಸಿಂಗಲ್ ಎಂಟ್ರಿ ಸಿಸ್ಟಮ್ ಅಂತ ಹೇಳ್ತೀವಿ. ಎಷ್ಟು ಟೈಪ್ ಇದೆ ಸಿಂಗಲ್ ಎಂಟ್ರಿ ಸಿಸ್ಟಮ್ ಅಲ್ಲಿ? 3 ಟೈಪ್ ಇದೆ. ಒಂದು ಪ್ಯೂರ್ ಸಿಂಗಲ್ ಎಂಟ್ರಿ ಸಿಸ್ಟಮ್. ಇಲ್ಲಿ ಪ್ಯೂರ್ ಸಿಂಗಲ್ ಎಂಟ್ರಿ ಸಿಸ್ಟಮ್ ಅಲ್ಲಿ ಲೆಜರ್ ಅಕೌಂಟ್ ಆಫ್ ಓನ್ಲಿ ಪರ್ಸನಲ್ ಅಕೌಂಟ್ಸ್ ಆರ್ ಮೇಂಟೈನ್, ಲೈಕ್ ಡೆಟರ್ಸ್ ಅಕೌಂಟ್ ಆ್ಯಂಡ್ ಕ್ರೆಡಿಟರ್ಸ್ ಅಕೌಂಟ್. ಅಂದರೆ ಎಷ್ಟು ಹಣ ಬರಲಿಕ್ಕೆ ಬಾಕಿ ಇದೆ, ಎಷ್ಟು ಹಣ ಕೊಡಲಿಕ್ಕೆ ಬಾಕಿ ಇದೆ ಅಂತೇಳಿ ನೋಡುವಂಥದ್ದಕ್ಕೆ ಅದು ಪ್ಯೂರ್ ಸಿಂಗಲ್ ಎಂಟ್ರಿ ಸಿಸ್ಟಮ್ ಅಂತ ಹೇಳ್ತೇವೆ. ಇನ್ನೊಂದು ಸಿಂಪಲ್ ಸಿಂಗಲ್ ಎಂಟ್ರಿ ಸಿಸ್ಟಮ್. ಸಿಂಗಲ್ ಎಂಟ್ರಿ ಸಿಸ್ಟಮ್ ಅಲ್ಲಿ ಕ್ಯಾಶ್ ಬುಕ್ ಮತ್ತು ಪರ್ಸನಲ್ ಅಕೌಂಟ್ ಆಫ್ ಡೆಟರ್ಸ್ ಆ್ಯಂಡ್ ಕ್ರೆಡಿಟರ್ಸ್ ಮೇಂಟೈನ್ ಮಾಡ್ತೇವೆ. ಕ್ವಾಸಿ ಸಿಂಗಲ್ ಎಂಟ್ರಿ ಸಿಸ್ಟಮ್ ಅಲ್ಲಿ ಕೆಲವು ಸಬ್ಸಿಡಿಯರಿ ಬುಕ್
ಮತ್ತು ಡೆಟರ್ಸ್ ಅಕೌಂಟ್, ಕ್ರೆಡಿಟರ್ಸ್ ಅಕೌಂಟ್. ಕೆಲವು ಸಬ್ಸಿಡಿಯರಿ ಬುಕ್ಸ್ ಅಂದರೆ ಯಾವುದು? ಕ್ಯಾಶ್ ಬುಕ್ ಇರ್ಬೋದು, ಪರ್ಚೇಸಸ್ ಬುಕ್ ಇರ್ಬೋದು, ಸೇಲ್ಸ್ ಬುಕ್ ಇರ್ಬೋದು, ಪರ್ಚೇಸಸ್ ರಿಟರ್ನ್ಸ್ ಬುಕ್ ಇರ್ಬೋದು, ಸೇಲ್ಸ್ ರಿಟರ್ನ್ಸ್ ಬುಕ್ ಇರ್ಬೋದು. ಸೊ ಇದನ್ನು ಮೇಂಟೈನ್ ಮಾಡ್ತೀವಿ. ಸೊ ಆಮೇಲೆ ಫೀಚರ್ಸ್, ಇನ್ಕಂಪ್ಲೀಟ್ ಸಿಸ್ಟಮ್ ಅಂತ ಹೇಳಿದ್ದು ನಾವು ಎಲ್ಲ ಟ್ರಾನ್ಸಾಕ್ಷನ್ ಎಂಟ್ರಿ ಮಾಡದ ಕಾರಣ ಇನ್ಕಂಪ್ಲೀಟ್ ಸಿಸ್ಟಮ್ ಇರುತ್ತೆ. ಯಾವುದೇ ಹಾರ್ಡ್ ಆ್ಯಂಡ್ ಫಾಸ್ಟ್ ರೂಲ್ಸ್ ಫಾಲೋ ಮಾಡೋದಿಲ್ಲ ವೈಲ್ ರೆಕಾರ್ಡಿಂಗ್ ದ ಬಿಸ್ನೆಸ್ ಟ್ರಾನ್ಸಾಕ್ಷನ್. ಆಮೇಲೆ ನೋ ಯೂನಿಫಾರ್ಮಿಟಿ ಇನ್ ರೆಕಾರ್ಡಿಂಗ್ ದ ಬಿಸ್ನೆಸ್ ಟ್ರಾನ್ಸಾಕ್ಷನ್. ಅಕೌಂಟ್ಸ್ maintained or differs from one business concern to another business concern. And all accounts are not maintained under this system. ಎಲ್ಲ ಅಕೌಂಟ್ಸ್ ಅನ್ನು ಕೂಡ ಮೇಂಟೈನ್ ಮಾಡೋದಿಲ್ಲ. ಹಾಗೆ ಹೇಳಿದಾಗೆ ನಾವು ಈ ಮಿಷನರಿ ಪರ್ಚೇಸ್ ಮಾಡಿತ್ತು ಅಂತೇಳಿ ಹೇಳಿದೆವು. ಮಿಷನರಿ ಪರ್ಚೇಸ್ ಮಾಡಿದಾಗ ಮಿಷನರಿ ಅಕೌಂಟ್ ಮೇಂಟೈನ್ ಮಾಡೋದಿಲ್ಲ. ಕೆಲವು ಡೆಪ್ರಿಸಿಯೇಷನ್ ಅಕೌಂಟ್ ಇರ್ಬೋದು. ಅದೇ ರೀತಿಯಲ್ಲಿ ಬೇರೆ ಕೆಲವು ಅಕೌಂಟ್ಸ್ ಎಲ್ಲ ಮೇಂಟೈನೇ ಮಾಡೋದಿಲ್ಲ. ಆಮೇಲೆ ಕ್ಯಾಶ್ ಬುಕ್ ಮೇಂಟೈನ್ ಮಾಡ್ತೀವಿ. ಆದರೆ ಕ್ಯಾಶ್ ಬುಕ್ಕಲ್ಲಿ ಪರ್ಸನಲ್ ಟ್ರಾನ್ಸಾಕ್ಷನ್ ಮತ್ತು ಬಿಸ್ನೆಸ್ ಟ್ರಾನ್ಸಾಕ್ಷನ್ ಎರಡನ್ನು ಮಿಕ್ಸ್ ಮಾಡಿ ಬರೀತೀವಿ. ಡಬಲ್ ಎಂಟ್ರಿ ಪ್ರಿನ್ಸಿಪಲ್ ಅನ್ನು ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡದ ಕಾರಣ ಮತ್ತು ಪರ್ಸನಲ್ ಟ್ರಾನ್ಸಾಕ್ಷನ್ ಮತ್ತು ಬಿಸ್ನೆಸ್ ಟ್ರಾನ್ಸಾಕ್ಷನ್ ಮಿಕ್ಸ್ ಮಾಡುವ ಕಾರಣ ಇದಕ್ಕೆ ಅನ್ರಿಲಯಬಲ್ ಸಿಸ್ಟಮ್ ಆಫ್ ಅಕೌಂಟಿಂಗ್ ಅಂತ ಹೇಳ್ತೀವಿ. ಇನ್ನೊಂದು ಸಿಂಪಲ್ ಸಿಸ್ಟಮ್ ಆಫ್ ಅಕೌಂಟಿಂಗ್ ಅಂತ ಹೇಳಿ ನಾವು ಇದನ್ನು ಕನ್ಸಿಡರ್ ಮಾಡ್ತೇವೆ. ಯಾಕೆಂದರೆ ತುಂಬ ಬುಕ್ಸ್ ಇರೋದಿಲ್ಲ ಮತ್ತು ತುಂಬ ಟ್ರಾನ್ಸಾಕ್ಷನ್ ಎಂಟ್ರಿ ಮಾಡೋದಿಲ್ಲ. ವೆರಿ ಸಿಂಪಲ್. ಯಾರು ಇದನ್ನು ಫಾಲೋ ಮೇಂಟೈನ್ ಮಾಡ್ತಾರೆ ಈ ಸಿಸ್ಟಮಲ್ಲಿ ಬುಕ್ಸ್ ಆಫ್ ಅಕೌಂಟ್ಸ್ ಅಂತ ಹೇಳಿದರೆ ಸ್ಮಾಲ್ ಬಿಸ್ನೆಸ್ ಕನ್ಸರ್ನ್ ಅವರು. ಯಾರು ಸ್ಮಾಲ್ ಬಿಸ್ನೆಸ್ ಕನ್ಸರ್ನ್ ಅವರು ಅಂತ ಹೇಳಿದರೆ ಸೋಲ್ ಟ್ರೇಡಿಂಗ್ ಕನ್ಸರ್ನ್ ಅವರು ಮತ್ತು ಸ್ಮಾಲ್ ಸ್ಕೇಲಲ್ಲಿ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡುವಂಥದ್ದು. ಸೊ ಇದು ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್. ನೋಡಿದ ಹಾಗೆ ಮೆರಿಟ್ಸ್ ಆ್ಯಂಡ್ ಡಿಮೆರಿಟ್ಸ್ ಇದೆ. ಅದು ನಾವು ನಾಳೆ ಕ್ಲಾಸಲ್ಲಿ ಕಂಟಿನ್ಯೂ